ಪ್ರೀಮಿಯಂ ಸ್ಪೈಕ್ ನೋಡೋದಾಯ್ತು ಅಂದ್ರೆ ಇಟ್ಸ್ ಮೋರ್ ದೆನ್ 112%, 14%. ಓ ಫ್ಯಾಂಟಾಸ್ಟಿಕ್, ಇಟ್ಸ್ ಗೋಯಿಂಗ್ ಆನ್. ಆಲ್ಮೋಸ್ಟ್ ಆಲ್ ಟಾರ್ಗೆಟ್ಸ್ ಡನ್. ಆಲ್ಮೋಸ್ಟ್ ಆಲ್ ಟಾರ್ಗೆಟ್ಸ್ ಡನ್. 128% on the premium. 128% on the premium. It's just amazing. ಏನ್ ಕ್ಲೋಸಿಂಗ್ ಚೆನ್ನಾಗ್ ಆಗ್ತಿಲ್ಲ. ಸೇಮ್ ಲಾಸ್ಟ್ ಟೈಮ್ ಹೆಂಗ್ ರಿಜೆಕ್ಷನ್ ತಗೋತೋ ಸೇಮ್ ರಿಜೆಕ್ಷನ್ ನೋಡಕ್ ಸಿಗ್ತಾ ಇದೆ. ಓಕೆ, ಸೊ ಅಲ್ಲಿಗೆ ನಮ್ಗೆ ಇದು ಪುಟ್ ಸೈಡ್ ಅಲ್ಲಿ ಕನ್ವರ್ಟ್ ಆಗುವಂತ ಸಿಚುವೇಶನ್ ಅಲ್ಲಿ ಇದೆ. ಓಕೆ, ಲೆಟ್ಸ್ ಪ್ಲಾನ್ ದಿಸ್ ಟ್ರೇಡ್ ಆನ್ ಅ ಪುಟ್ ಸೈಡ್. ಓಕೆ, ಸೊ ಇಲ್ಲೇನಾದ್ರೂ ಸೆಲ್ ಅಲರ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ಬಂತು ಅಂದ್ರೆ ಲೆಟ್ಸ್ ಪ್ಲಾನ್. ಓಕೆ, ರಿಸ್ಕ್ ಏನು ಅಂತ ಕೇಳಿದ್ರೆ ಇಲ್ಲಿ ನಮಗೆ ಝೋನ್ ಇರುತ್ತೆ. ಸೊ ಝೋನು ಇಲ್ಲಿಂದ ಸಮ್ವೇರ್ ನಮಗೆ ಸೆಲ್ ಆಪರ್ಚುನಿಟಿ ಕ್ರಿಯೇಟ್ ಆಯ್ತು ಅಂದ್ರೆ ನೋಡಿ, ಇಲ್ಲಿ ಮಾಡ್ತಿರೋದಕ್ಕೆ ಉದ್ದೇಶ ರೀಸನ್ ಇಷ್ಟೇನೆ. ಸೊ ಆಲ್ರೆಡಿ ಟ್ರ್ಯಾಪ್ ಝೋನ್ ಇದೆ. ಓಕೆ, ಈ ಟ್ರ್ಯಾಪ್ ಝೋನ್ ನ ಹೈ ನಲ್ಲಿ ನಾವು ಟ್ರೇಡ್ ತಗೊಳ್ತಾ ಇದೀವಿ. ಓಕೆ, ಇಂಪಾರ್ಟೆಂಟ್ ಏನು, ಟ್ರ್ಯಾಪ್ ಝೋನ್ ನ ಹೈ ನಲ್ಲಿ ನಾವು ಟ್ರೇಡ್ ತಗೊಳ್ತಾ ಇದೀವಿ. ಸೊ ಈ ಹೈ ಇಂದ ಬಾಟಮ್ಗಂತೂ ಬರುವಂತ ಆಪರ್ಚುನಿಟಿ ಅಂತೂ ಇದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ವಿಸಿಬಲ್ ಟಾರ್ಗೆಟ್ ಇದೆ. ಅಂಡ್ ಒಂದ್ ವೇಳೆ ಇದೇನಾದ್ರೂ ಫೇಲ್ ಆಯ್ತು ಅಂದ್ರೆ, ಸೊ ಇಲ್ಲಿ ಎಂಟ್ರಿ ತಗೊಳ್ತೀವಿ ಅಂದ್ರೆ ಸಮ್ವೇರ್ ಇಲ್ಲಿಗೆ ನಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ ಅದು ಟ್ರಿಗರ್ ಆಗಿ ನಾವು ಈ ಟ್ರೇಡ್ ನ ಇಲ್ಲಿಗೆ ಎಕ್ಸಿಟ್ ಮಾಡೋ ತರದೊಂದು ಅವಕಾಶ ಸಿಗುತ್ತೆ ನಮಗೆ. ಸೊ ಹಾಗಾಗಿ ನಮಗೆ ಲೋಯೆಸ್ಟ್ ರಿಸ್ಕ್ ನಲ್ಲಿ ಒಂದು ಹೈ ರಿವಾರ್ಡ್ ಆಗುವಂತ ಒಂದು ಆಪರ್ಚುನಿಟಿಯನ್ನ ನಾವು ಎನ್ಕ್ಯಾಶ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ಓಕೆ, ಸಿಂಪಲ್. ಅಂಡ್ ಇದು ದೊಡ್ಡ ಟ್ರೇಡ್ ಆಗುತ್ತಾ ಅಂತ ಕೇಳಿದ್ರೆ ಎಸ್, ದೆರ್ ಇಸ್ ಅ ಪಾಸಿಬಿಲಿಟಿ ಆಗಬಹುದು. ಯಾವಾಗ ಈ ಟ್ರ್ಯಾಪ್ ಝೋನ್ ನ ಬ್ರೇಕ್ ಮಾಡಿ ಕೆಳಗಡೆ ಹೋಯ್ತು ಅಂತಂದ್ರೆ. ದಿಸ್ ಇಸ್ ದ ಪ್ಲಾನ್. ಸಿಂಪಲ್, ಇನ್ನೇನು ಇಲ್ಲ. ಸೊ ಹೈ ಹತ್ರ ಬಂದಿದೆ ಪ್ರೈಸ್. ಸೊ ಆಲ್ಮೋಸ್ಟ್ ಪ್ರೀವಿಯಸ್ ಹೈಗ್ ಹತ್ತತ್ರ ಬಂದಿದೆ. ಸೊ ಇಲ್ಲಿ ನಮ್ಗೆ ರಿಜೆಕ್ಷನ್ ತಗೊಳ್ತು ಅಂತಂದ್ರೆ ಇದು ಆರಾಮಾಗಿ ಇಲ್ಲಿಂದ ಡೌನ್ ಸೈಡ್ ಹೋಗ್ಬಿಡುತ್ತೆ. ಒಂದ್ ವೇಳೆ ಇಲ್ಲಿ ನಮಗೆ ರಿಜೆಕ್ಷನ್ ಬರ್ಲಿಲ್ಲ, ಇಲ್ಲೇ ಕನ್ಸಾಲಿಡೇಟ್ ಮಾಡಿ ಹಿಂಗ್ ಹೋಯ್ತು ಅಂದ್ರೆ ಮೇಲ್ಗಡೆ ಹೋಗ್ಬಿಡುತ್ತೆ. ಓಕೆ, ಎರಡು ಡಿಸಿಷನ್ ಏನಾಗುತ್ತೆ ನೋಡೋಣ. ಸ್ವಲ್ಪ ಅರ್ಲಿ ಎಂಟ್ರಿ ಪ್ಲಾನ್ ಮಾಡೋರು ಎಸ್, ಯು ಕ್ಯಾನ್ ಪ್ಲಾನ್ ಇಯರ್. ಓಕೆ, ಅರ್ಲಿ ಎಂಟ್ರಿ ಮಾಡಿದ್ರೆ ಏನ್ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಏನು ಅಂದ್ರೆ, ನೀವು ಅರ್ಲಿ ಎಂಟ್ರಿ ಪ್ಲಾನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ಅಡ್ವಾಂಟೇಜ್ ಏನು, ಕಡಿಮೆ ರಿಸ್ಕ್ ಅಲ್ಲಿ ದೊಡ್ಡ ರಿವಾರ್ಡ್ ಹಿಡಿಯೋ ಅಂತ ಒಂದು ಅವಕಾಶ ಸಿಗುತ್ತೆ. ಓಕೆ, ಸೊ ಪುಟ್ ಸೈಡ್ ಏನೇ ತಗೊಳ್ಳಿ. ಓಕೆ, ಸೊ ಇಲ್ಲಿ ಎಂಟ್ರಿ ಅಂಡ್ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಾಪ್ ಲಾಸ್ ತಗೊಳ್ತೀವಿ ಅಂದ್ರೆ ಅರೌಂಡ್ ಒಂದು 15 ಪಾಯಿಂಟ್ಸ್ ಬರುತ್ತೆ ಸಮ್ವೇರ್ ನಿಮಗೆ. ಓಕೆ, ಅಂಡ್ ದಿಸ್ ಇಸ್ ದ ಟಾರ್ಗೆಟ್. 1:4 ವಿಸಿಬಲ್ ಟಾರ್ಗೆಟ್ ಇದೆ. ಇದು ಅರ್ಲಿ ಎಂಟ್ರಿ ತಗೊಳ್ಳೋರ್ಗಾದ್ರೆ. ಅಂಡ್ ಇದು ಪ್ರಾಪರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಎಂಟ್ರಿ ತಗೊಳ್ಬೇಕು ಅಂತ ಅನ್ಕೊಳ್ಳೋರು ಸೆಲ್ ಕ್ಯಾಂಡಲ್ ಕ್ಲೋಸಿಂಗ್ ಆದ ನಂತರ ಪ್ಲಾನ್ ಮಾಡಿ. ಓಕೆ, 1 ಮಿನಿಟ್ ಅಲ್ಲಿ ನಿಮಗೆ ಸೆಲ್ ಕ್ಯಾಂಡಲ್ ಕ್ಲೋಸಿಂಗ್ ಆದ ನಂತರ ಪ್ಲಾನ್ ಮಾಡಿ. ರಿಸ್ಕ್ ಏನು ಅಂತ ಕೇಳಿದ್ರೆ ಇಲ್ಲಿ ಇರುವಂತ ಮೊದಲನೇ ರಿಸ್ಕ್, ಈ ಝೋನ್ ನ ಇದು ಬ್ರೇಕ್ ಮಾಡದೆ ಹಿಂಗೆ ರಿವರ್ಸಲ್ ಆಗ್ಬಿಡ್ತು ಅಂತಂದ್ರೆ ನಾವು ಬೈ ಬಂದಾಗ ಎಕ್ಸಿಟ್ ಮಾಡ್ಬಿಡ್ತೀವಿ. ಓಕೆ, ಇಲ್ಲಿ ಮಾರ್ಕೆಟ್ ಸ್ವಲ್ಪ ಟೈಮ್ ಪಾಸ್ ಮಾಡಬಹುದು. ಓಕೆ, ಇನ್ನೊಂದು ಚೂರು ಇಲ್ಲಿ ಕನ್ಸಾಲಿಡೇಟ್ ಮಾಡಿ ಸ್ಲೋ ಆಗಿ ದೆನ್ ಇಟ್ ವಿಲ್ ಗೋ ಲೈಕ್ ದಿಸ್. ನೋಡೋಣ, ಟ್ರೇಡ್ ನ ಎಷ್ಟು ಸರಿಯಾಗಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ರಿಸ್ಕ್ ಅನ್ನ ಎಷ್ಟು ಕಂಫರ್ಟಬಲ್ ಆಗಿ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಓಕೆ, ಈ ಕ್ಯಾಂಡಲ್ ಸೆಲ್ ಅಲ್ಲಿ ಕ್ಲೋಸ್ ಆಯ್ತು ಅಂದ್ರೆ ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಇದು ದೊಡ್ಡ ಟಾರ್ಗೆಟ್ಗೆ ಅಂತ ಕನ್ಸಿಡರ್ ಮಾಡ್ಬೋದು. ಎಸ್, ಕ್ಯಾಂಡಲ್ ಸೆಲ್ ಕ್ಲೋಸಿಂಗ್ ಆಗೋಯ್ತು. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ಗುಡ್ ಗೋಯಿಂಗ್. ಅರೌಂಡ್ 45%, 50% almost captured. This is simple systematical trade. This is not a zero trade, right? Awesome. Okay, awesome, fantastic. ಸೊ ಈ ಟ್ರೇಡ್ ನ ನೀವು ಟ್ರೈಲ್ ಮಾಡೋದಾದ್ರೆ ಖಂಡಿತವಾಗ್ಲೂ ಇಲ್ಲಿಂದಾನೆ ಟ್ರೈಲ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಮೊದಲನೇ ಟಾರ್ಗೆಟ್ ಹಿಟ್ ಆಗಿದೆ. ಓಕೆ, ಅಮೇಜಿಂಗ್. ಫಸ್ಟ್ ಟಾರ್ಗೆಟ್ ಇಸ್ ಡನ್. ಓಕೆ, ಬಟ್ ನಮ್ಗೆ ಇನ್ನು ಯಾವುದೇ ರೀತಿಯ ಬೈ ಅಲರ್ಟ್ ಬಂದಿಲ್ಲ. ಹಾಗಾಗಿ ವಿ ಕ್ಯಾನ್ ಹೋಲ್ಡ್ ದಿಸ್ ಟ್ರೇಡ್ ವಿತ್ 100% ಕಾನ್ಫಿಡೆನ್ಸ್.
ಆಸಮ್. ಇನ್ನೊಂದು ಮೂಮೆಂಟ್ ಕೊಟ್ಟಿದೆ ಪ್ರೀಮಿಯಂ ನಮಗೆ ಡೈರೆಕ್ಟ್ ಆಗಿ 85% ROI ಹೋಗ್ತಾ ಇದೆ. 85%. 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಆಗಿದ್ದು ತುಂಬಾ 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 ಸ್ಟ್ರಾಂಗ್ ಆಗ್ಬಿಡ್ತು ಇದಕ್ಕೆ. ಹಾಗಾಗಿ ಎಲ್ಲದನ್ನು ಹೊಡ್ಕೊಂಡು ಹೋಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಬಟ್ ಆಸ್ ನಾನು ಆಲ್ರೆಡಿ ಹೇಳ್ದಂಗೆ, ದ ಮಾರ್ಕೆಟ್ ಈಸ್ ಇನ್ ಟ್ರ್ಯಾಪ್ ಝೋನ್. ಓಕೆ, ನಾವು ಹೈನಲ್ಲಿ ಹಿಡಿದಿದ್ದೀವಿ, ಲೋಗೆ ಟಾರ್ಗೆಟ್ ಇಟ್ಟಿದ್ದೀವಿ ಅಷ್ಟೇ. ಎಸ್, ಈ ಟ್ರೇಡ್ ಒಂದ್ ವೇಳೆ 1 ಅವರ್ದು ಝೋನ್ ನ ಕ್ರಾಸ್ ಮಾಡಿ ಕೆಳಗಡೆ ಹೋದ್ರೆ ಡೆಫಿನೆಟ್ ಆಗಿ ಇದೊಂದು ದೊಡ್ಡ ರಿವಾರ್ಡ್ ಆಗುತ್ತೆ. ಇದನ್ನ ನಾನು ಬಿಗಿನಿಂಗ್ ಅಲ್ಲೂ ಕೂಡ ಹೇಳಿದೆ, ದೊಡ್ಡ ರಿವಾರ್ಡ್ ಆಗುತ್ತೆ, ಆಗಲ್ಲ ಅಂತಲ್ವಾ. ಬಟ್ ಆಲ್ರೆಡಿ ವಿ ಆರ್ ಅಬಲ್ ಟು ಕ್ಯಾಪ್ಚರ್ ಅರೌಂಡ್ 84% ಅಂದ್ರೆ ಅದನ್ನ ಅಷ್ಟು ಈಸಿಯಾಗಿ ಬಿಡಕ್ ಹೋಗ್ಬೇಡಿ, ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಮ್ಯಾನೇಜ್ ಮಾಡಕ್ ಟ್ರೈ ಮಾಡಿ. ದಟ್ಸ್ ವಾಟ್ ಐ ಆಮ್ ಅಷ್ಟೇ. ಆಸಮ್ ಆಸಮ್. ಸೊ ಪ್ರೈಸ್ ಮತ್ತೆ ಸ್ಪೈಕ್ ಆಗಿದೆ, ಅರೌಂಡ್ 92% ROI ಆನ್ ದ ಪ್ರೀಮಿಯಂ. One trade is enough. This is the evidence, right? One good trade is enough. ಬೆಳಗ್ಗೆಯಿಂದ ಸಾಹಸ ಮಾಡಿದ್ದಾರೆ, ತುಂಬಾ ಜನ ಹರಸಾಹಸ ಮಾಡಿದ್ದಾರೆ, ಕರೆಕ್ಟ್. ಒಂದೇ ಒಂದು ಸಿಂಗಲ್ ಟ್ರೇಡ್ ಪ್ರಾಪರ್ ಆಗಿ ತಗೊಂಡಿದ್ದೀವಿ ವಿತ್ 100% ಕ್ಯಾಲ್ಕುಲೇಷನ್. ಓಕೆ, ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಆಸ್ ಎ ಟ್ರೇಡರ್. TP2 ಹತ್ರ ಇದೆ ಪ್ರೈಸು. ಓಕೆ, ಅರೌಂಡ್ ವಿ ಆರ್ ಅಬಲ್ ಟು ಕ್ಯಾಪ್ಚರ್ 92% ಅಂಡ್ ಸ್ಟಿಲ್ ಟ್ರೇಡ್ ಆನ್ ಇದೆ. ಯಾವಾಗ ಬೈ ಬರುತ್ತೆ ಅವಾಗ ಎಕ್ಸಿಟ್ ಮಾಡಿ. ಓಕೆ, ಇನ್ನು 1 ಮಿನಿಟ್ ಅಲ್ಲೂ ಕೂಡ ಬೈ ಬಂದಿಲ್ಲ ಅಂದ್ರೆ ದ ಟ್ರೆಂಡ್ ಇಸ್ ವೆರಿ ವೆರಿ ಗುಡ್ ಅಂತ ಅನ್ಕೊಳ್ತೀನಿ. ಓಕೆ, ತುಂಬಾ ಶಾರ್ಪ್ ರಿಕವರಿ ಆಗಿದೆ, ವಿ ಶೇಪ್ ರಿಕವರಿ ಅಂತ ಹೇಳ್ತೀವಿ ಇದನ್ನ. ತುಂಬಾ 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 ಶಾರ್ಪ್ ರಿಕವರಿ ಆಗಿದೆ. ಓಕೆ, ಟ್ರೇಡ್ ವಿತ್ ವಾಲ್ಯೂಮ್ ಬರ್ತಾ ಇದೆ. ಗುಡ್ 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 ಗುಡ್. ಪ್ರೀಮಿಯಂ ಸ್ಪೈಕ್ ನೋಡೋದಾಯ್ತು ಅಂದ್ರೆ ಇಟ್ಸ್ ಮೋರ್ ದೆನ್ 112%, 14%. Oh, fantastic. It's going down. Almost all targets done. Almost all targets done. 128% on the premium. 128% on the premium. It's just amazing. ROI ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ಟಾರ್ಗೆಟ್ಸ್ ಬಂದು ಹಿಟ್ ಆಗಿದೆ ಇಲ್ಲಿ. ಓಕೆ, ಸೊ ನೋಡೋಣ ನಮಗೆ ಈ ಟ್ರೇಡ್ ಇನ್ನೆಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ. ಓಕೆ, ಆಲ್ಮೋಸ್ಟ್ 1:3 ಇಸ್ ಡನ್. 1:3.8 ವರೆಗೂ ಡನ್ ಮಾಡಿದ್ದೀವಿ ಆಲ್ಮೋಸ್ಟ್. ಯು ಕ್ಯಾನ್ ಸಿ ಇಟ್ ಹಿಯರ್. ಓಕೆ, ಬೈ ಬಂದ್ರೆ ಎಕ್ಸಿಟ್ ಮಾಡಿ. ಓಕೆ ಓಕೆ, ಸೊ ಅಲ್ಲಿಗೆ ಈ ಒಂದು ರಿವಾರ್ಡ್ ಏನಿರುತ್ತೆ ಸ್ಟಿಲ್ ಕಂಟಿನ್ಯೂ ಇದೆ. ಎಲ್ಲಿವರೆಗೂ ಅಂತ ಕೇಳಿದ್ರೆ ನೀವು ಬೈ ಅಲರ್ಟ್ ಅನ್ನ ನೋಡೋವರೆಗೂ. ಓಕೆ, ಸೊ ಟ್ರೇಡ್ ಅನ್ನ ನೀವು 3 ಮಿನಿಟ್ ಅಲ್ಲೋ 5 ಮಿನಿಟ್ ಅಲ್ಲೋ ತಗೊಂಡಿದ್ದೀರಾ ಅಂದ್ರೆ ಎಸ್, ಯು ಕ್ಯಾನ್ ಈಸಿಲಿ ಮ್ಯಾನೇಜ್ ದಿಸ್ ಟ್ರೇಡ್. ಸೊ ನನಗೆ ನನ್ನ ಟ್ರೇಡ್ಸ್ ಏನಿರುತ್ತೆ ಅದನ್ನ TSL ಹಾಕಿ ಏನು ಮ್ಯಾನೇಜ್ ಮಾಡೋದು, ಸೊ ಅದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಮ್ಯಾನೇಜ್ ಮಾಡಿ ಸೊ ಟ್ರೇಡ್ನ. ಇಲ್ಲ ನಿಮಗೆ ಸಾಕು ಸರ್, ಐ ವಾಂಟ್ ಟು ಬುಕ್ ದ ಪ್ರಾಫಿಟ್ ಅನ್ನೋರು, ಎಸ್, ಯು ಕ್ಯಾನ್ ಬುಕ್ ದ ಪ್ರಾಫಿಟ್ ಅಂಡ್ ಎಕ್ಸಿಟ್. ಓಕೆ, ಸೊ ಯಾರು ಇದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತೀರಾ, ಎಸ್, ಆಸ್ ಪರ್ 3 ಮಿನಿಟ್ ಆರ್ 5 ಮಿನಿಟ್ ಯು ಕ್ಯಾನ್ ಟ್ರೇಲ್ ದಿಸ್ ಟ್ರೇಡ್ ಅಂಡ್ ಮ್ಯಾನೇಜ್ ಇಟ್ ಫಾರ್ ದ ಬೆಟರ್ ರಿವಾರ್ಡ್. ಸೊ ಇವತ್ತು ನಮಗೆ ನಾವು ಇಟ್ಟಂತ ಟಾರ್ಗೆಟ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ರೀಚ್ ಆಗಿದೆ. ಓಕೆ, ಗ್ರೇಟ್ ಡೇ, ಆಸಮ್. ಓವರ್ ಆಲ್ 128% ನಾವು ಪ್ರೀಮಿಯಂ ಅಲ್ಲಿ ROI ಅನ್ನು ನೋಡೋದಕ್ಕೆ ಅವಕಾಶ ಕೊಟ್ಟಿದೆ ಮಾರ್ಕೆಟ್ ಇವತ್ತು. ಸೊ ಯಾರೆಲ್ಲ ಇವತ್ತು ಟ್ರೇಡ್ ಆಸಮ್ ಆಗಿ ತಗೊಂಡು ಎನ್ಕ್ಯಾಶ್ ಮಾಡ್ಕೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಸೊ ಇವತ್ತಿನ ಡೇನ ಇಲ್ಲಿ ಮುಗಿಸೋಣ. ಓಕೆ, ನಾಳೆ ಮತ್ತೆ 9 o'clock ಶಾರ್ಪ್ ಎಲ್ಲರೂ ಕೂಡ ಜಾಯ್ನ್ ಆಗಿ ಸೇಮ್ ವೇ ನಾವು ಪ್ಲಾನ್ ಮಾಡಿ ಫರ್ದರ್ ಪ್ರಾಫಿಟ್ಸ್ ಅನ್ನ ಮಾಡುವಂತ ದಿಸ್ಗಳ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಲೈಕ್ ದ ಪ್ರೊಫೆಷನಲ್ ಟ್ರೇಡಿಂಗ್ ಮೆಥಡ್ ಅಂತ ಅನ್ಕೊಳ್ತೀನಿ. ಮಾರ್ನಿಂಗ್ ಇಂದ ಒಂದು ಟ್ರೇಡು ಪ್ರಾಪರ್ ಆಗಿ ಆಗಿರ್ಲಿಲ್ಲ ನಮಗೆ, ಬಟ್ ದಿಸ್ ಇಸ್ ದ ಓನ್ಲಿ ಒನ್ ಟ್ರೇಡ್. ಪ್ಲಾನ್ ಪ್ರಕಾರ ತಗೊಂಡ್ವಿ, ಕ್ಯಾಲ್ಕುಲೇಟೆಡ್ ಆಗಿ ತಗೊಂಡ್ವಿ. ವಿ ಮೇಕ್ ಇಟ್ ಬೆಸ್ಟ್ ರಿವಾರ್ಡ್ 129% ವರೆಗೂ ಅಂತ
ಹೇಳ್ತಾ ಇವತ್ತಿನ ಈ ಒಂದು ಲೈವ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಓಕೆ, ಗ್ರೇಟ್.